ನಾವು ನಮ್ಮಲ್ಲಿ ಎಥಿಕ್ಸನ್ನು ಇಟ್ಕೊಂಡ್ರೆ ಆ ಎಥಿಕ್ಸನ್ನು ಧರ್ಮ ಅಂತಾರೆ. ಇಟ್ಸ್ ಎ ಟ್ರಾಫಿಕ್ ರೂಲ್. ಈಗ ನಿಮ್ಮ ರೆಕಾರ್ಡಿಂಗಿಗೆ ಒಂದು ಸಿಸ್ಟಮ್ ಉಂಟಲ್ಲ, ಆ ಸಿಸ್ಟಮ್ ಆಗಿದ್ದರೆ ಇಲ್ಲಿ ಕೊಲ್ಯಾಪ್ಸ್ ಆಗಲ್ಲ. ಸಿಸ್ಟಮ್ ವ್ಯತ್ಯಾಸ ಆದರೆ ಕೊಲ್ಯಾಪ್ಸ್ ಆಗುತ್ತೆ. ಸೊ ಆ ಸಿಸ್ಟಮ್ ಮನುಷ್ಯನ ಬದುಕು ಮಾನವತ್ವದಿಂದ ಮಾಧವತ್ವಕ್ಕೆ, ಒಬ್ಬ ಮನುಷ್ಯ ಹ್ಯುಮ್ಯಾನಿಟಿಯಿಂದ ಡಿವೈನಿಟಿಗೆ ಹೋಗ್ಲಿಕ್ಕಾಗುತ್ತೆ. ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ಡಿವೈನಿಟಿ ನೆಕ್ಸ್ಟ್ ಅಂತ. ಅದನ್ನು ಶಾಸ್ತ್ರದಲ್ಲಿ ಸಹನಾ ಭವತು ಅಂತ ಹೇಳಿದ್ದಾರೆ. ಇಸ್ಲಾಮಲ್ಲಿ ಈದ್ ಮಿಲಾದ್ ಅಂತ ಹೇಳಿದ್ದಾರೆ, ಇದ್ದವನು ಇಲ್ಲದವನಿಗೆ ಕೊಡು. ಕ್ರಿಶ್ಚಿಯಾನಿಟಿಯಲ್ಲಿ ಕ್ರಾಸ್ ಇದೆಯಲ್ಲ, ಒಂದು ದೊಡ್ಡ ಗೆರೆ, ಅದರಲ್ಲಿ ಅಹಂಕಾರ, ಸಣ್ಣ ಗೆರೆ ಇದೆಯಲ್ಲ ಅದು ಮಮಕಾರ. ನಮ್ಮ ದೇವಸ್ಥಾನದಲ್ಲಿ ಎರಡು ಬಾಗಿಲಿದೆ, ಎರಡು ಕರ್ಟನ್ ಇದೆ, ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಅದೆರಡೂ ತೆಗೆದ್ರೆ ಬೆಳಕುಂಟು. ನಮ್ಮ ದೇಹದೊಳಗೂ ಅದೇ ಅಡ್ಡಿ ಇರುತ್ತೆ, ಎರಡೇ ಕಾರ ಅಡ್ಡಿ. ಅದಕ್ಕೆ ಬೇಸ್ಮೆಂಟ್ ಉಪ್ಪು ಖಾರ ಅಂತ ಅಲ್ವಾ. ಅದಕ್ಕೆ ಸ್ವಪ್ರತಿಷ್ಠೆಯನ್ನು ಬಿಟ್ಟು ವಿಶ್ವಶಾಂತಿಯನ್ನೆಲ್ಲರೂ ಯೋಚನೆ ಮಾಡಿದರೆ ನಮ್ಮ ಎಲ್ಲ ಭ್ರಾಂತಿಯೂ ಕ್ಲಾರಿಟಿಗೆ ಬರುತ್ತೆ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನೀನು ನಿನ್ನೊಳಗಿರೋ ಚೈತನ್ಯವನ್ನು ಹೇಗೆ ಗೌರವಿಸ್ತೀಯೋ ಪ್ರತಿಯೊಬ್ಬರಲ್ಲಿರೋ ಚೈತನ್ಯವನ್ನು ಗೌರವಿಸು. ಆ ಚೈತನ್ಯದಿಂದ ಅವರನ್ನು ಗುರುತಿಸು. ಧರ್ಮದಿಂದನೂ ಅಲ್ಲ, ಅವನ ಎಜುಕೇಷನಿಂದ ಅಲ್ಲ, ಅವನ ಕ್ಯಾಸ್ಟಿಂದನೂ ಅಲ್ಲ. ಆ ಗೌರವಿಸೋದು ಕಲ್ತ್ರೆ ದ್ವೇಷದ ಮಾತೆಲ್ಲಿ ವಾದ ವಿವಾದ ವಿಷಾದ ಪ್ರಮಾದ ಅಂತ.